ಹಲೋ ಮಕ್ಕಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ K2M ಇಂಗ್ಲಿಷ್. ಇವತ್ತಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿಕನ್ನಡ ಈ ಪುಸ್ತಕದಲ್ಲಿನ ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠದ ಪ್ರಶ್ನೋತ್ತರಗಳು ಹಾಗೂ ಎಲ್ಲ ಭಾಷಾಭ್ಯಾಸಗಳನ್ನು ಇವತ್ತು ನೋಡೋಣ ನೋಟ್ಸ್ ಮುಖಾಂತರ. ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಪಾಠವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ವಿ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ನೀವು ಹೋಗ್ಬಿಟ್ಟು ಪ್ಲೇಲಿಸ್ಟಲ್ಲಿ ಇರುತ್ತೆ, ಹೋಗ್ಬಿಟ್ಟು ಚೆಕ್ ಮಾಡಿ. ಪಾಠವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಮಗೆ ಪ್ರಶ್ನೋತ್ತರಗಳು ಹಾಗೂ ಇತರೆ ಭಾಷಾಭ್ಯಾಸಗಳನ್ನೆಲ್ಲ ನಾವು ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಮಕ್ಕಳೇ. ಸೊ ಹಾಗಾಗಿಬಿಟ್ಟು ಮೊದಲು ಪಾಠವನ್ನು ಕರೆಕ್ಟಾಗಿ ಓದ್ಕೊಳ್ಬೇಕು. ಆ ವಿಡಿಯೋ ನಾನು ಹಾಕಿದ್ದೀನಿ, ಅದನ್ನು ಹೋಗ್ಬಿಟ್ಟು ಫಸ್ಟಿಗೆ ಚೆಕ್ ಮಾಡಿ. ಓಕೆ, ಹಾಗಾದರೆ ಈ ವಿಡಿಯೋದಲ್ಲಿ ನಾವು ಪಾಠ 5 ಅಜ್ಜಿಯ ತೋಟದಲ್ಲಿ ಒಂದು ದಿನ ಈ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಇವತ್ತು ನೋಡೋಣ ಮಕ್ಕಳೇ. ಮೊದಲಿಗೆ ನಾವು ನಮ್ಮ ನೋಟ್ಸ್ನಲ್ಲಿ ಪದಗಳ ಅರ್ಥವನ್ನು ಬರಬೇಕಾಗತ್ತೆ. ನೋಡಿ, ಇಲ್ಲಿ ಪಾಠ 5 ಅಂತ ಹಾಕಿಬಿಟ್ಟು ಅಜ್ಜಿಯ ತೋಟದಲ್ಲಿ ಒಂದು ದಿನ ಅಂತ ಪಾಠದ ಹೆಸರನ್ನು ಬರೆದ್ಬಿಟ್ಟು ಪದಗಳ ಅರ್ಥವನ್ನು ಬರೀಬೇಕು. ಓಕೆ, ಧನ್ಯವಾದ ಅಂದರೆ ಕೃತಜ್ಞತೆ ಅರ್ಪಿಸುವುದು. ಚರ್ಚಿಸು ಅಂದರೆ ವಾದ ಮಾಡು ಅಥವಾ ಚರ್ಚೆ ಮಾಡು. ವಿಶಾಲ ಅಂದರೆ ವಿಸ್ತಾರ. ಪ್ರಕೃತಿ ನಿಸರ್ಗ. ವಿಧಾನ ಅಂದರೆ ರೀತಿ ಮಾರ್ಗ. ಹೆಕ್ಕು ಆರಿಸು. ಬಹುಶಃ ಬಹುತೇಕ ಅಥವಾ ಬಹಳ ಮಟ್ಟಿಗೆ. ಹಬ್ಬು ಹರಡು ಅಥವಾ ವ್ಯಾಪಿಸು. ತೋಡು ಕಾಲುವೆ. ಈಗ ಅಭ್ಯಾಸದಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಮೊದಲನೆಯ ಪ್ರಶ್ನೆ, ಮಕ್ಕಳು ಎಲ್ಲಿಗೆ ಹೊರಸಂಚಾರ ಹೊರಟರು? ಉತ್ತರ, ಮಕ್ಕಳು ಕಿಶೋರನ ಅಜ್ಜಿಯ ತೋಟಕ್ಕೆ ಹೊರಸಂಚಾರ ಹೊರಟರು. ಪ್ರಶ್ನೆ 2, ಸಾಮಾನ್ಯವಾಗಿ ಹೊಲವನ್ನು ಯಾವುದರಿಂದ ಉಳುತ್ತಾರೆ? ಉತ್ತರ, ಸಾಮಾನ್ಯವಾಗಿ ಹೊಲವನ್ನು ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಉಳುತ್ತಾರೆ. ಎರೆಗೊಬ್ಬರವನ್ನು ಯಾವುದರಿಂದ ತಯಾರಿಸುತ್ತಾರೆ? ಇದಕ್ಕೆ ಉತ್ತರ, ಎರೆಗೊಬ್ಬರವನ್ನು ಎರೆಹುಳುವಿನಿಂದ ತಯಾರಿಸುತ್ತಾರೆ. ಪ್ರಶ್ನೆ 4, ತೋಟದಲ್ಲಿ ಹೆಚ್ಚಾಗಿ ಯಾವ ಗೊಬ್ಬರವನ್ನು ಬಳಸುತ್ತಿದ್ದರು? ತೋಟದಲ್ಲಿ ಹೆಚ್ಚಾಗಿ ಸಾವಯವ ಗೊಬ್ಬರವನ್ನು ಬಳಸುತ್ತಿದ್ದರು. ಪ್ರಶ್ನೆ 5, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಯಾವ ಯಂತ್ರವನ್ನು ನೋಡಿದಳು? ಉತ್ತರ, ಶೀಲಾ ಅಜ್ಜಿಯ ಮನೆಯ ಅಂಗಳದಲ್ಲಿ ಗದ್ದೆ ಉಳುವ ಯಂತ್ರವನ್ನು ನೋಡಿದಳು. ಈಗ ಮುಖ್ಯ ಪ್ರಶ್ನೆ ಆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅದರಲ್ಲಿ ಮೊದಲನೆಯ ಪ್ರಶ್ನೆ, ಅಜ್ಜಿಯ ತೋಟದಲ್ಲಿ ಯಾವ ಯಾವ ಗಿಡಗಳಿದ್ದವು? ಓಕೆ, ಅಜ್ಜಿಯ ತೋಟದಲ್ಲಿ ಬಾಳೆ, ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ, ಏಲಕ್ಕಿ ಮುಂತಾದ ಗಿಡಗಳಿದ್ದವು. ಓಕೆ, ಪ್ರಶ್ನೆ 2, ಉಳುಮೆಯ ಬಗ್ಗೆ ಗುರುಗಳು ನೀಡಿದ ವಿವರಣೆ ಏನು? ಓಕೆ, ಉಳುಮೆಯ ಬಗ್ಗೆ ಗುರುಗಳು ಹಿಂದೆ ನೇಗಿಲು, ನೊಗ, ಎತ್ತು, ಕೋಣ ಬಳಸಿ ಹೊಲ ಉಳುತ್ತಿದ್ದರು. ಈಗ ಹೊಸ ಸಾಧನಗಳು ಬಂದಿವೆ ಎಂದು ವಿವರಣೆ ನೀಡಿದರು. ಪ್ರಶ್ನೆ 3, ಇಂಗುಗುಂಡಿಯ ಪ್ರಯೋಜನಗಳೇನು? ಪ್ರಶ್ನೆ 3, ಇಂಗುಗುಂಡಿಯ ಪ್ರಯೋಜನಗಳೇನು? ಇಂಗುಗುಂಡಿಯ ಮೂಲಕ ಮಳೆಯ ನೀರನ್ನು ಇಂಗಿಸಿದರೆ ಬಾವಿಯಲ್ಲಿ ನೀರು ಎಂದಿಗೂ ಕಡಿಮೆಯಾಗುವುದಿಲ್ಲ. ಓಕೆ, ಮುಖ್ಯ ಪ್ರಶ್ನೆ ಈ ವಾಕ್ಯದಲ್ಲಿ ಬಿಟ್ಟಿರುವ ಸ್ಥಳಕ್ಕೆ ಸರಿಯಾದ ಪದ ತುಂಬಿ ಅಂತ ಇದೆ. ಅಂದರೆ ಇದು ಬಿಟ್ಟ ಸ್ಥಳ ತುಂಬಿರಿ. ಮೊನ್ನೆದು, ಕಿಶೋರನ ಅಜ್ಜಿಯ ಮನೆ ಡ್ಯಾಶ್ ತಪ್ಪಲಿನಲ್ಲಿದೆ, ಬೆಟ್ಟದ ತಪ್ಪಲಿನಲ್ಲಿದೆ. ಎರಡನೇದು, ಮನೆಯ ಹಿಂದಿನ ಗುಡ್ಡದಲ್ಲಿ ಗೇರು ತೋಟಗಳಿವೆ. 3, ಮಳೆಯ ನೀರನ್ನು ಗುಂಡಿಗಳ ಮೂಲಕ ಇಂಗಿಸುತ್ತೇವೆ. 4, ಅಜ್ಜಿ ಎಲ್ಲರಿಗೂ ಗೋಡಂಬಿ ಹಂಚಿದಳು. ಮುಖ್ಯ ಪ್ರಶ್ನೆ ಈ ಹೊಂದಿಸಿ ಬರೆಯಿರಿ. ಎರೆಹುಳು ರೈತನ ಮಿತ್ರ. ನೋಡಿ, ಎರೆಹುಳು ರೈತನ ಮಿತ್ರ. ಕೋಕೋ ಚಾಕ್ಲೇಟ್. ತೆನೆ ಭತ್ತ. ಮಳೆ ಕೊಯ್ಲು
ಅಂತರ್ಜಲ, ಮಳೆ ಕೊಯ್ಲು ಅಂತರ್ಜಲ. ಹಟ್ಟಿ ಗೊಬ್ಬರ ಹೀರೆಕಾಯಿ. ಓಕೆ, ನೋಡಿ ಇಲ್ಲಿ ಹಟ್ಟಿ ಗೊಬ್ಬರ ಹೀರೆಕಾಯಿ. ಓಕೆ, ಈಗ ಭಾಷಾ ಚಟುವಟಿಕೆ. ಅದರಲ್ಲಿ ಮೊದಲನೆಯ ಮುಖ್ಯ ಪ್ರಶ್ನೆ ಸ್ವಂತ ವಾಕ್ಯದಲ್ಲಿ ಬಳಸಿ ಅಂತ ಇದೆ. ಫಸ್ಟ್ ಒನ್, ಕಿರುಚು. ತರಗತಿಯಲ್ಲಿ ಇರುವಾಗ ಕಿರುಚಬಾರದು. ಎರಡನೇದು, ಹೊರಸಂಚಾರ. ನಾನು ಗೆಳತಿಯರೊಂದಿಗೆ ಹೊರಸಂಚಾರ ಹೋಗುವೆನು. ಮೂರನೇದು, ಆರೈಕೆ. ನಾವು ನಮ್ಮ ತಂದೆ ತಾಯಿಯರ ಆರೈಕೆ ಮಾಡಬೇಕು. 4, ಹುಲುಸಾಗಿ. ಸಾವಯವ ಗೊಬ್ಬರ ಬಳಸಿದರೆ ಬೆಳೆಗಳು ಹುಲುಸಾಗಿ ಬೆಳೆಯುತ್ತವೆ, ಅಂದರೆ ತುಂಬ ಚೆನ್ನಾಗಿ ಬೆಳೆಯುತ್ತವೆ ಅಂತ ಅರ್ಥ. 3, ಮುಖ್ಯ ಪ್ರಶ್ನೆ ಆ, ಗುಂಪಿಗೆ ಸೇರಿದ ಪದ ಆರಿಸಿ ಬರೆಯಿರಿ, ಅಂದರೆ ಆಡ್ ಒನ್ ಔಟ್. ಇದರಲ್ಲಿ ಮೊದಲನೇದು ತೆಂಗು, ಅಡಿಕೆ, ಬಾಳೆ ಮತ್ತು ಭತ್ತ ಇದೆ. ಇದರಲ್ಲಿ ಗುಂಪಿಗೆ ಸೇರಿದ ಪದ ಭತ್ತ. ಮೊಲ, ಹಂದಿ, ಮುಂಗುಸಿ, ಚಿಟ್ಟೆ. ಸೀಬೆಕಾಯಿ, ಸಪೋಟ, ಅನಾನಸು, ಕೋಕೋ. ಗುಂಪಿಗೆ ಸೇರಿದ ಪದ ಕೋಕೋ. ಮುಖ್ಯ ಪ್ರಶ್ನೆ ಈ, ಕೆಳಗಿನವುಗಳನ್ನು ಕೂಡಿಸಿ ಬರೆಯಿರಿ ಅಂತ ಇದೆ. 1 ಪ್ಲಸ್ ಆದ ಒಂದಾದ. ಇಲ್ಲಿ ಪ್ಲಸ್ 1, ಇಲ್ಲೊಂದು. ಹೇರಳ ಪ್ಲಸ್ ಆಗಿ ಹೇರಳವಾಗಿ. ಹದ ಪ್ಲಸ್ ಆಗಿತ್ತು ಹದವಾಗಿತ್ತು. ಓಕೆ, ಈಗ ಬಳಕೆ ಚಟುವಟಿಕೆ. ಓಕೆ, ಅದರಲ್ಲಿ ಒಂದನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಮನೆಗಳಿಂದ ಅಕ್ಷರಗಳನ್ನು ಆರಿಸಿ ನೀರಿನ ಮೂಲಗಳನ್ನು ಕಂಡುಹಿಡಿದು ಬರೆಯಿರಿ ಅಂತ ಇದೆ. ಓಕೆ, ನೋಡಿ ಇಲ್ಲಿ ಈ ಥರ ಇಲ್ಲಿ ಕೆಲವೊಂದು ಅಕ್ಷರಗಳನ್ನು ಕೊಟ್ಟಿದ್ದಾರೆ. ನಾವು ಅದರಲ್ಲಿ ನೀರಿನ ಮೂಲಗಳನ್ನು ನಾವು ಕಂಡುಹಿಡಿದು ಬರಬೇಕಾಗುತ್ತೆ ಮಕ್ಕಳೇ. ನೋಡಿ ಇಲ್ಲಿ ಕೊಳ, ನಾನು ಸರ್ಕಲ್ ಮಾಡಿದ್ದೀನಿ. ಕೊಳ, ಕೊಳವೆ, ಕೆರೆ, ಹೊಳೆ, ನದಿ, ಬಾವಿ, ಸಾಗರ, ಸುರಂಗ, ಸರೋವರ, ಸಮುದ್ರ, ಹಳ್ಳ, ಕಡಲು, ಕಟ್ಟೆ, ಮಳೆ. ಓಕೆ, ಈ ರೀತಿ ನಾವು ಪದಗಳನ್ನು ಕಂಡುಹಿಡಿದು ನೀರಿನ ಮೂಲಗಳನ್ನು ಕಂಡುಹಿಡಿದು ಅದಕ್ಕೆ ಸರ್ಕಲ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಬರಬೇಕಾಗುತ್ತೆ. ಓಕೆ, ನದಿ, ಹೊಳೆ, ಕೆರೆ, ಕೊಳ, ಕೊಳವೆ, ಕಟ್ಟೆ, ಸಮುದ್ರ, ನದಿ, ಬಾವಿ, ಸಾಗರ, ಸರೋವರ, ಹಳ್ಳ, ಮಳೆ, ಸುರಂಗ, ಕಡಲು. ಈಗ ಮುಖ್ಯ ಪ್ರಶ್ನೆ ಆ, ನಿಮ್ಮ ಶಾಲಾ ಕೈತೋಟದಲ್ಲಿ ಏನೇನು ಬೆಳೆಯಬೇಕು, ಹೇಗೆ ಬೆಳೆಸಬೇಕು ಎಂದು ತರಗತಿಯಲ್ಲಿ ಚರ್ಚಿಸಿ ನಿಮ್ಮ ತೀರ್ಮಾನವನ್ನು ಕೆಳಗೆ ಬರೆಯಿರಿ ಅಂತ ಇದೆ. ಶಾಲಾ ಕೈತೋಟದಲ್ಲಿ ಹೂವು, ಹಣ್ಣು, ತರಕಾರಿ ಗಿಡಗಳನ್ನು ಬೆಳೆಸಬೇಕು. ನೆಲವನ್ನು ಹದ ಮಾಡಿ ಮಡಿ ಮಾಡಿ ಒಳ್ಳೆಯ ಬೀಜ ಬಿತ್ತಬೇಕು. ಗಿಡಗಳಿಗೆ ಕಾಲಕಾಲಕ್ಕೆ ಗೊಬ್ಬರ, ನೀರು ಹಾಕುತ್ತಿರಬೇಕು. ಅವುಗಳನ್ನು ಪ್ರಾಣಿಗಳಿಂದ ರಕ್ಷಿಸಲು ಮುಳ್ಳಿನ ಗಿಡಗಳಿಂದ ಸುತ್ತಲೂ ಸಂರಕ್ಷಿಸಬೇಕು. ಕಳೆಗಳನ್ನು ಕಾಲಕಾಲಕ್ಕೆ ತೆಗೆಯಬೇಕು. ಈಗ ಮುಖ್ಯ ಪ್ರಶ್ನೆ ಈ, ನಿಮ್ಮ ಶಾಲೆಯಲ್ಲಿ ರೈತನೊಬ್ಬನನ್ನು ಸನ್ಮಾನಿಸುವ ಸಮಾರಂಭದ ಮುಖ್ಯ ಅತಿಥಿಯಾಗಿ ನೀವು ಮಾಡುವ ಭಾಷಣವನ್ನು ಇಲ್ಲಿ ಬರೆ. ಅನಂತರ ತರಗತಿಯಲ್ಲಿ ಶಿಕ್ಷಕರೆದುರು ಭಾಷಣ ಮಾಡು ಅಂತ ಕೊಟ್ಟಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ, ಗುರುವೃಂದವೇ, ಪಾಲಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಇಂದು ನಾನು ನಮ್ಮ ದೇಶದ ಬೆನ್ನೆಲುಬಾದ ರೈತನ ಕುರಿತು ಮಾತನಾಡಲು ಬಯಸುತ್ತೇನೆ. ರೈತರು ತನ್ನ ಕೈಯನ್ನು ಕೆಸರು ಮಾಡಿಕೊಂಡು ನಮ್ಮೆಲ್ಲರ ಹೊಟ್ಟೆ ತುಂಬಿಸುತ್ತಾರೆ. ಹಗಲು ರಾತ್ರಿ, ಚಳಿ ಮಳೆ ಬಿಸಿಲು ಎನ್ನದೆ ಪ್ರತಿನಿತ್ಯ ಹೊಲದಲ್ಲಿ ಕೆಲಸ ಮಾಡುತ್ತಾರೆ. ರೈತ ನಮ್ಮ ದೇಶದ ಅತ್ಯಮೂಲ್ಯ ಕೊಡುಗೆ. ಇಂತಹ ಒಬ್ಬ ರೈತನನ್ನು ನಮ್ಮ ಶಾಲೆಯಲ್ಲಿ ಸನ್ಮಾನಿಸುತ್ತಿರುವುದು ಹೆಮ್ಮೆಯ ಸಂಗತಿ. ಇಂತಹ ರೈತರನ್ನು ಪ್ರೋತ್ಸಾಹಿಸುವುದು ಹಾಗೂ ಗೌರವಿಸುವುದು ನಿಮ್ಮೆಲ್ಲರ ಕರ್ತವ್ಯ ಎನ್ನುತ್ತಾ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಓಕೆ, ಈ ರೀತಿ
ಚಿಕ್ಕದಾಗಿ ಆಮೇಲೆ ಒಂದು ಸ್ಮಾಲ್ ಭಾಷಣವನ್ನು ನಿಮಗೆ ಬರೆಯೋಕ್ಕೆ ಹೇಳಿದ್ದಾರೆ. ಇದು ನೀವು ಕಾಪಿ ಮಾಡಿಕೊಂಡು ನಿಮ್ಮ ಪುಸ್ತಕದಲ್ಲಿ ನೀವು ಬರೀ ಮಕ್ಕಳೇ. ಮುಖ್ಯ ಪ್ರಶ್ನೆ ಗೆಳೆಯರೊಂದಿಗೆ ಚರ್ಚಿಸಿ ಉತ್ತರಿಸಿರಿ ಅಂತ ಇದೆ. ನಿನ್ನ ಶಾಲೆಯ ಜಮೀನು ಕೊಟ್ಟರೆ ನೀನೇನು ಮಾಡುವಿ ಅಂತ ಇದೆ. ಓಕೆ, ಮೊದಲು ನಾನು ಅದರ ಸುತ್ತಲೂ ಗಿಡ ಮರಗಳನ್ನು ನೆಡುವೆ. ಮಕ್ಕಳಿಗೆ ಅನುಕೂಲವಾಗುವಂತೆ ಆಟದ ಮೈದಾನ ನಿರ್ಮಿಸುವೆ. ಸಣ್ಣ ಕೈತೋಟ ಮಾಡಿ ಹೂವು, ಹಣ್ಣು, ತರಕಾರಿ ಗಿಡಗಳನ್ನು ಬೆಳೆಸುವೆ. ಶಾಲೆಗೆ ಒಳ್ಳೆಯ ಕಟ್ಟಡ, ಗ್ರಂಥಾಲಯ, ಕಂಪ್ಯೂಟರ್ ಲ್ಯಾಬ್ ಹಾಗೂ ಪ್ರಯೋಗಾಲಯಗಳನ್ನು ನಿರ್ಮಿಸುವಂತೆ ಗುರುಗಳಿಗೆ ಸಲಹೆ ನೀಡುವೆ. ಓಕೆ, ಅದರಲ್ಲಿ 2ನೇದ್ದು, ರೈತರು ಕೈ ಕೆಸರಾಗುತ್ತದೆ ಎಂದು ಸುಮ್ಮನೆ ಕುಳಿತರೆ ಏನಾಗಬಹುದು? ಜನರಿಗೆ ತಿನ್ನಲು ಆಹಾರವಿಲ್ಲದೆ ಅಪೌಷ್ಟಿಕತೆ ಹಾಗೂ ಕಾಯಿಲೆ ಬರುತ್ತದೆ. ಆಹಾರಕ್ಕಾಗಿ ಹಾಹಾಕಾರ ಸಂಭವಿಸುತ್ತದೆ. ದೇಶದ ಪ್ರಗತಿ ಕ್ಷೀಣವಾಗುತ್ತದೆ. ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತದೆ. ಸಾವು ನೋವುಗಳು ಸಂಭವಿಸುತ್ತವೆ. ಮಕ್ಕಳೇ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಮಾಡಿ. ಇದೇ ರೀತಿಯ ಹೆಚ್ಚಿನ ಕನ್ನಡ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಕೂಡ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.